ಮೂರು ರಾಜ್ಯಗಳಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪ್ರಚಂಡ ಬಹುಮತವನ್ನು ತೆಗೆದುಕೊಂಡಿದೆ. ಅಸ್ಸಾಂ, ಪುದುಚೇರಿ ಮತ್ತು ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಚಾಲೆಂಜ್ ಆಗಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಚಂಡ ಜಯಬೇರಿಯನ್ನು ತೆಗೆದುಕೊಂಡಿದೆ. ಇದು ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮೊದಲು, ದೇಶದ ಅಭಿವೃದ್ಧಿ ಮೊದಲು ಅನ್ನುವಂಥ ಏನು ತತ್ವ ಐತಿ, ಆ ತತ್ವಕ್ಕೆ ಸಿಕ್ಕಂಥ ಜಯ ಆಗೈತಿ. ಅದಷ್ಟಲ್ಲದೆ ತಮಿಳುನಾಡಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಭದ್ರ ನೆಲೆಯನ್ನು ಇವತ್ತು ಸ್ಥಾಪಿಸುವಂಥ ಕೆಲಸ ಆಗೈತಿ. ನಮಗಲ್ಲಿ ಬಹುಮತ ಸಿಗಲಿಕ್ಕೂ ಕೂಡ ಅಲ್ಲಿ ಉತ್ತಮ ರೀತಿಯ ಫಲಿತಾಂಶ ತಮಿಳುನಾಡಲ್ಲಿ ಕೂಡ ಬಂದಿದೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ, ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸಿಕ್ಕಂಥ ಗೌರವ, ಪ್ರೀತಿ ಜನರದ್ದಾಗೈತಿ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಅತ್ಯಂತ ಸಂತೋಷದಿಂದ, ವಿಜೃಂಭಣೆಯಿಂದ ಇಲ್ಲಿ ಸಂಭ್ರಮನ ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಜೊತೆ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಮಿತ್ರರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಮೇಯರ್ ಆದ ಜ್ಯೋತಿ ಪಾಟೀಲ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಅವರು, ಮಾಜಿ MLA ಆದ ಅಶೋಕ್ ಕಾಟ್ರೆ ಅವರು, ಈ ರೀತಿ ಎಲ್ಲ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಕೂಡಿ ಇವತ್ತು ಗೆದ್ದಿದ್ದು.